Hi, good morning, guys. Welcome back to my YouTube ಚಾನಲ್ ರಚ್ಚು ಉಮೇಶ್ ಗೌಡ ಕನ್ನಡ ವ್ಲಾಗ್ಸ್. ನಾನಿವತ್ತು ಕುರಿಗೊಟ್ಟಿಗೆಯಿಂದ ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಯಾಕೆಂದರೆ ಕುರಿಗೊಟ್ಟಿಗೆಯಲ್ಲಿ ತುಂಬ ಸೊಪ್ಪೆಲ್ಲ ತಂದು ಹಾಕಿರ್ತೀವಲ್ಲ, ಅದೆಲ್ಲ ತುಂಬ ಜಾಸ್ತಿ ಬಿದ್ದು ಅದು ಅರ್ಧ ತಿನ್ನುತ್ತೆ, ಅರ್ಧ ಕೆಳಗಡೆ ಬೀಳಿಸುತ್ತಲ್ಲ, ಹಾಗಾಗಿ ಅಲ್ಲಿ ತುಂಬ ಫುಲ್ ಆಗಿತ್ತು. ಡೈಲಿ ಅದನ್ನ ಗುಡಿಸ್ಬಿಟ್ಟು ಒಂದು ಮೂಲೆಗೆ ಮಾಡಿಟ್ಟಿರ್ತೀನಿ. ಅದಾದಮೇಲೆ ಒಂದು 4-5 ದಿನಕ್ಕೊಮ್ಮೆ ಅದನ್ನು ತೆಗೆದು ಬೇರೆ ಹೊರಗಡೆಗೆ ಹಾಕುವಂಥದ್ದು. ಹಾಗಾಗಿ ಇವತ್ತು ಅಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ವ್ಲಾಗ್ ಅಂತ ಅಂದ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಕುರಿ ಅಂದಾಗ ನನಗೆ ನೆನಪಿಗೆ ಬಂತು, ಈ ಕುರಿಗಳಲ್ಲಂತೆ ಒಂದು 200ಕ್ಕೂ ಹೆಚ್ಚು ವಿಭಿನ್ನ ತಳಿಗಳಿದಾವಂತೆ. ಹಾಗೆ ಕುರಿ ಸಾಕೋದನ್ನು ಒಂದು ಲಾಭಕ್ಕೋಸ್ಕರ ಸಾಕೋದು ಅಂತೇಳಿ ಏನಾದರೂ ಇದ್ದರೆ ಪಶುಸಂಗೋಪನೆ ಹಾಗೂ ಡೈರಿ ಇಲಾಖೆಯವರ ಅಡಿಯಲ್ಲಿ ಕೆಲವೊಂದು ಹಣಕಾಸಿನ ನೆರವನ್ನು ಕೂಡ ಮಾಡ್ತಾರಂತೆ. ನಾವಂತೂ ಲಾಭಕ್ಕಾಗಿ ಸಾಕ್ತಾ ಇಲ್ಲ, ದೇವರಿಗೆ ಬಿಟ್ಟಿರೋದ್ರಿಂದ ಇನ್ನೊಂಚೂರು ದಿನ ಒಂದು ವೀಕು ಅದಾದಮೇಲೆ ದೇವ್ರಿಗೆ ಕೊಟ್ಬಿಡ್ತೀವಿ. ಹಾಗೆ ಅಲ್ಲಿಂದ ನಾನು ಪಾಟ್ಗಳನ್ನೆಲ್ಲ ಜೋಡಿಸಿರ್ತಿದ್ದೆಲ್ಲ ಅಲ್ಲಿಗೆ ಬರ್ತೀನಿ. ಯಾಕಂದರೆ ಅಲ್ಲಿ ಡೈಲಿ ನೀರು ಹಾಕೋದ್ರಿಂದ ಆ ಮಣ್ಣೆಲ್ಲ ಅಡಿಗೆ ಹೋಗ್ಬಿಟ್ಟು ಅಲ್ಲಿ ಸಿಮೆಂಟ್ ಹಾಕಿದೆಯಲ್ಲ ಅಲ್ಲೆಲ್ಲ ಫುಲ್ಲು ಮಣ್ಣಾಗಿತ್ತು. ಅದನ್ನ ವೀಕಿಗೆ ಒಂದು ಸರ್ತಿ ಆ ಥರ ಅಲ್ಲಿ ಕ್ಲೀನ್ ಮಾಡಿದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅಲ್ಲೆಲ್ಲ ಪಾಚಿ ಕಟ್ಕೊಂಡ್ಬಿಡುತ್ತೆ ಅಂತ. ಹಾಗೆ ಅದನ್ನ ಕ್ಲೀನ್ ಮಾಡ್ತಾಯಿದ್ದೆ. ನಾನು ಪಾಟಲ್ಲಿ ಜೆರೇನಿಯಮ್ ಹಾಗೂ ಜೆರೇನಿಯಮಲ್ಲಿ ಪಿಂಕ್ ಆ್ಯಂಡ್ ರೆಡ್ ಹಾಗೂ ಇಂಪೇಷನ್ಸಲ್ಲಿ ತುಂಬ ಆರೆಂಜ್, ಪಿಂಕು ಆ್ಯಂಡ್ ಲೈಟ್ ಪಿಂಕು, ಅದರಲ್ಲಿ ಆರೆಂಜಲ್ಲೇ ಲೈಟ್ ಆರೆಂಜು, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಇದ್ದು ಹಾಕಿದ್ದೆ ಪಾಟಲ್ಲಿ. ಹಾಗೂ ಈ ಕಳ್ಳಿ ಗಿಡ ಬರುತ್ತಲ್ಲ, ಅದು 1-2 ಥರ ಪಿಂಕ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ದೀನಿ. ನನಗಂತೂ ಹೂವು ಅಂದರೆ ತುಂಬ ಇಷ್ಟ. ಎಲ್ಲರೂ ಹೂಗಳನ್ನು ದೇವರಿಗೆ ಮೂಡಿಸ್ಲಿಕ್ಕೆ ಇಷ್ಟಪಡ್ತಾರೆ, ಆದರೆ ನನಗೆ ಮಾತ್ರ ಅದು ಗಿಡದಲ್ಲಿದ್ರೇ ಚೆಂದ. ನಮ್ಮ ಅಮ್ಮ ಕೂಡ ಹೇಳ್ತಾಯಿದ್ರು, ಹೂ ಕಿತ್ತರೆ ಒಂದು ಅರ್ಧ ದಿನ ಚೆನ್ನಾಗಿರುತ್ತೆ, ಆಮೇಲೆ ಬಾಡೋಗುತ್ತೆ, ಅದೇ ಗಿಡದಲ್ಲಿದ್ದರೆ 2-3 ದಿನ ಆದರೂ ಚೆನ್ನಾಗಿ ಕಾಣುತ್ತೆ ಅಂತ. ಹಾಗಂತ ದೇವರಿಗೆ ಮೂಡಿಸಲ್ಲ ಅಂತೇನಿಲ್ಲ, ದೇವರಿಗೂ ಮೂಡಿಸ್ತೀನಿ. ದೇವರಿಗೆ ಎಷ್ಟು ಬೇಕೋ ಅಷ್ಟು ದೇವರಿಗೆ, ಮಿಕ್ಕಿದೆಲ್ಲ ಹಾಗೆ ಚೆಂದಕ್ಕೆ ಇಟ್ಕೊಂಡಿರ್ತೀನಿ. ಹಾಗೆ ತುಂಬ ಹೊತ್ತಾಯ್ತಲ್ಲ, ಹೊರಗಡೆ ಕೆಲಸ ಮಾಡ್ತಿದ್ರಿಂದ ಮಗನಿಗೆ ಟಿ ವಿ ಹಾಕ್ಬಿಟ್ಟು ಕೊಟ್ಟು ಹೊರಗಡೆ ಕೆಲಸ ಮಾಡ್ತಿದ್ದೆ. ಅದೇ ನೋಡೋಣ ಒಮ್ಮೆ ಏನು ಮಾಡ್ತಿದ್ದಾನೆ ಅಂತೇಳಿ ಒಳಗಡೆ ಬಂದೆ. ಮಲ್ಕೊಂಡು ಟಿ ವಿ ನೋಡ್ತಿದ್ದಾನೆ ಸದ್ಯ. ಇನ್ನು ನಾನು ನನ್ನ ಕೆಲಸನ ಮುಂದುವರಿಸ್ಬೋದು. ಅಮ್ಮಂಜು ಅದಾ ಹಾಗೆ ವಾಪಸ್ ನನ್ನ ಕೆಲಸಕ್ಕೆ ನಾನು ಬಂದುಬಿಡ್ತೇನೆ. ಹಾಗೆ ಪಾಟ್ಗೆಲ್ಲ ಬಿಸಿಲಿಗೆ ಇಟ್ಟಿರೋದ್ರಿಂದ ಸ್ವಲ್ಪ ಗಿಡಗಳೆಲ್ಲ ಬಾಡೋಗ್ತವೆ, ಅದು ನೆರಳಲ್ಲಿ ಇಡಬೇಕಾಗಿರೋದು. ಹಾಫ್ ಡೇ ಬಿಸಿಲು ತಾಗಬೇಕು, ನಂತರ ಹಾಫ್ ಡೇ ನೆರಳಲ್ಲಿರಬೇಕು, ಆಗ ಮಾತ್ರ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಬಾಡೋಗುತ್ತೆ. ಹಾಗಾಗಿ ಇಲ್ಲಿ ಕ್ಲೀನ್ ಮಾಡ್ತಿದ್ನಲ್ಲ, ಹಾಗಾಗಿ ಬಿಸಿಲಿಗೆ ಇಟ್ಟಿರೋದ್ರಿಂದ ಮೊದಲು ಗಿಡಕ್ಕೆಲ್ಲ ನೀರು ಹಾಕ್ಬಿಡ್ತೀನಿ. ಹಾಗೆ ಸ್ಟೆಪ್ಸ್ ಎಲ್ಲ ವಾಶ್ ಮಾಡ್ತೀನಿ. ವಾಶ್ ಮಾಡಿಬಿಟ್ಟು ನಂತರ ಕೆಳಗಡೆ ನೆಲ ಎಲ್ಲ ವಾಶ್ ಮಾಡಿಬಿಟ್ಟು ಹಾಗೆ ವಾಪಸ್ಸು ಗಿಡಗಳನ್ನೆಲ್ಲ ಜೋಡಿಸಿಡ್ತಾ ಇದ್ದೆ. ಹಾಗೆ ತುಂಬ ಬಿಸಿಲಿತ್ತು, ಬೇಗ ಮಾಡಿ ಮುಗಿಸೋಣ ಅಂಥೇಳಿ ಬೇಗ ಮಾಡಿ ಮುಗಿಸ್ತಿದ್ದೆ. ಅದೇ ಥರ ತುಳಸಿ ಎಲ್ಲ ಇತ್ತಲ್ಲ, ಆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹುಲ್ಲೆಲ್ಲ ಏನಿತ್ತು ಕಳೆಗಳು ಅದೆಲ್ಲ ಕಿತ್ತು ತೆಗೆದು ಹಾಕಿದ್ದೆ. ಅದೇ ಥರ ಯಾವ ಥರ ಜೋಡಿಸಿಡೋಣ, ದೊಡ್ಡದು ಆ ಕಡೆ ಇಡೋಣ, ಈ ಕಡೆ ಸಣ್ಣದು ಇಡೋಣವಾ, ಅಥವಾ ಸಣ್ಣ ಗಿಡನ ಈ ಕಡೆ ಇಡೋದು ಆ ಕಡೆ ಇಡೋಣ ಅಂತ ಕನ್ಫ್ಯೂಸ್ ಇತ್ತು. ಆದರೆ ಅದೇ ಮಿಕ್ಸ್ ಮಾಡಿಕೊಂಡು ಸೇಮ್ ಕಲರ್ಸ್ ಇದ್ದಿದ್ದನ್ನ ಮಧ್ಯದಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಬಿಟ್ಟು ಕೊನೆಗೆ ಅದೇ ಥರ ಹಿಂದ್ಗಡೆ ಸೈಡು ಈ ಸೈಡಲ್ಲಿ ಗಿಡಗಳನ್ನೆಲ್ಲ ಇಟ್ಟಿದ್ದೀನಿ. ಆ ಕಡೆ ಪಾಟಲ್ಲಿ ಇಟ್ಟಿಲ್ಲ, ಗೋಣಿ ಚೀಲದಲ್ಲಿ ಮಣ್ಣು ತುಂಬಿಸ್ಬಿಟ್ಟು ಇಟ್ಟಿದ್ದೀನಿ. ಅದೇ ಥರ ಅಲ್ಲಿ ಖಾಲಿ ಇರೋ ಜಾಗದಲ್ಲೆಲ್ಲ ಹಾಕಬೇಕು ಅಂದ್ಕೊಂಡಿದ್ದೀನಿ. ಅದೇ ಥರ ಇದು ನೆಲ ಬಸಳೆ ಅಂತ ಹೇಳ್ಬಿಟ್ಟು ಅದನ್ನು ಮದ್ಗೆ ಮನೆಯಿಂದ ತಗೊಬಂದು ಹಾಕಿದ್ದೆ. ಅದೇ ಥರ ಇಲ್ಲಿ 2 ಟೊಮೆಟೊ ಗಿಡ ಬೆಳೆದಿದೆ, ಅದಾಗಿ ಬೆಳೆದ್ಬಿಟ್ಟಿದೆ. ಹಾಗೆ ಒಳಗಡೆ ಬರ್ತೀನಿ. ಒಳಗಡೆ ಬಂದುಬಿಟ್ಟು ಸ್ವಲ್ಪ ಅಕ್ಕಿ ಎಲ್ಲ ತಂದಿರೋದು, ಅಂದರೆ ಲೂಸಾಗಿ ತಂದಿರೋದೆಲ್ಲ ಬೇರೆ ಬೇರೆ ಕವರ್ಗಳಲ್ಲಿತ್ತು, ಅದನ್ನೆಲ್ಲ ಹಾಕಿಡ್ತೀನಿ ಒಂದು ಡಬ್ಬದಲ್ಲಿ. ಹಾಕಿದೆ, ಅದು ಬೇಡ, 2 ಮಿಕ್ಸ್ ಮಾಡೋದು ಬೇಡ, ಹಾಕು ಬಾಯ್. ಗುಡ್ ಬಾಯ್.
ಹಾಗೆ ಮಧ್ಯಾಹ್ನ ಆಗಿತ್ತು. ಮಗುವಿಗೊಂದು ತಟ್ಟೆಯಲ್ಲಿ ಊಟ ಹಾಕಿಕೊಟ್ಟು ಅಲ್ಲಿ ಟಿ ವಿ ಮುಂದೆ ಕೂರಿಸಿದ್ದೆ. ಅವನು ಯಾವತ್ತು ಬಾಯಿ ಕೊಟ್ಟಾಗ ತಿನ್ನೋದೇ ಇಲ್ಲ. ಅವನಿಗೆ ಏನಂದರೆ ಅವನಾಗೇ ತಿನ್ನಬೇಕು. ಎಷ್ಟು ತಿಂತಾನೋ ಬಿಡ್ತಾನೋ ಅವನ ಇಷ್ಟ. ಬಟ್ ಅವನಿಗೆ ಅವ್ನ ತಟ್ಟೆಯಲ್ಲಿ ಹಾಕ್ಕೊಡ್ಬೇಕು, ಅವ್ನು ತಿನ್ನಬೇಕು ಅಷ್ಟೇ. ಹಾಗಾಗಿ ಕಾರ್ಟೂನ್ ಹಾಕ್ಕೊಂಡು ನೋಡಿಕೊಂಡು ತಿಂತಾನೆ, ಎಷ್ಟು ತಿಂತಾನೆ ಅಷ್ಟು ತಿಂತಾನೆ. ಅದಾದ ನಂತರ ಟಿ ವಿ ಹತ್ತಿದ್ದ ಶೆಲ್ಫನ್ನೆಲ್ಲ ತೆಗೆದು ಒಂಚೂರು ಕ್ಲೀನ್ ಮಾಡ್ಕೊತಿದ್ದೆ. ಡೈಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೇನೋ ಆಗೋದಿಲ್ಲ. ಹಾಗೆಯೇ ನೋಡಿ, ಕೊನೆಯದಾಗಿ ನನ್ನ ಹೂವಿನ ಗಿಡಗಳು ಹೇಗಿದ್ದಾವೆ ನೋಡ್ಕೊಂಡು ಬರೋಣ ಅಂತೇಳಿ ಹೋದೆ. ನಂತರ ತುಳಸಿ ಕಟ್ಟೆಗೆ ಒಂಚೂರು ಗದ್ದೆಯಿಂದ ತಂದಿರೋ ಮಣ್ಣನ್ನು ಹಚ್ತಾ ಇದ್ದೆ. ಯಾಕೆಂದರೆ ಮಳೆಗಾಲದಲ್ಲೆಲ್ಲ ಅಂದರೆ ಇದು ನಾವು ಪರ್ಮನೆಂಟಾಗಿ ಮಾಡಿರೋದಲ್ಲ, ಪರ್ಮನೆಂಟಾಗಿ ಮತ್ತೆ ಮಾಡ್ಕೋತೀವಿ ಹೊಸ ಮನೆ ಆದಾಗ. ಸೊ ಇವಾಗ ಸದ್ಯಕ್ಕೆ ಅಂತ ಮಾಡ್ಕೊಂಡಿದ್ದೀವಲ್ಲ, ಅದನ್ನೇ ಒಂಚೂರು ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಗದ್ದೆಯಿಂದ ಹೋಗಿ ಮಣ್ಣು ತಗೊಬಂದು, ಆ ಮಣ್ಣು ಹೆಂಗೆ ಅಂದರೆ ತುಂಬ ಸ್ಮೂತ್ ಇರುತ್ತಲ್ಲ, ಹಾಗಾಗಿ ಏನೂ ಆಗಲ್ಲ, ಚೆನ್ನಾಗಾಗುತ್ತೆ. ಬೇರೆ ಮಣ್ಣಾದರೆ ಕಿತ್ಕೊಂಡು ಹೋಗುತ್ತೆ, ಮಳೆ ಏನಾದ್ರು ನೀರು ಬಿದ್ದಾಗೆಲ್ಲ ಕಿತ್ಕೊಂಡು ಹೋಗುತ್ತೆ ಅಂದ್ಬಿಟ್ಟು ಗದ್ದೆ ಮಣ್ಣು ತಗೊಬಂದು ಅದನ್ನ ಎಲ್ಲ ಹಚ್ತೀನಿ. ನಾನು ಈ ಮನೆಗೆ ಬಂದಾಗ ಇಲ್ಲಿ ತುಳಸಿ ಕಟ್ಟೆ ಏನೂ ಇರಲಿಲ್ಲ, ಪ್ಲೇನ್ ಜಾಗ ಇತ್ತು. ಆನಂತರ ನಾನು ಇದೇ ಇಟ್ಟಿಗೆ ಇತ್ತಲ್ಲ, ಮಣ್ಣಿನ ಇಟ್ಟಿಗೆ ತಗೊಬಂದು ಅದನ್ನ ಈ ಥರ ಜೋಡಿಸಿ ಇಟ್ಬಿಟ್ಟು ತುಳಸಿ ಗಿಡ ಮಾಡ್ಕೊಂಡಿದ್ದೆ. ಹಾಗೆ ಒಂಚೂರು ಟೈಲ್ಸ್ ಎಲ್ಲ ಇಟ್ಟಿದ್ದೆ. ಟೈಲ್ಸ್ನಲ್ಲಿ ಫಿಕ್ಸ್ ಮಾಡದಿದ್ದ ಕಾರಣ ಮಳೆಯಲ್ಲಿ ಸ್ವಲ್ಪ ಮಣ್ಣೆಲ್ಲ ಒಂಚೂರು ಕೊಚ್ಕೊಂಡು ಹೋಯಿತು, ಅಂದರೆ ಉಡಿ ಆಗುತ್ತಲ್ಲ ಆ ಥರ ಆಗಿತ್ತು. ಹಾಗಾಗಿ ಗದ್ದೆ ಮಣ್ಣು ತಂದು ಹಚ್ತಿದ್ದೀನಿ. ಅದೇ ಥರ ತುಳಸಿಗೆ ಸುತ್ತಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಬಿಟ್ಬಿಟ್ಟು ಮಿಕ್ಕಿದ್ದು ಸ್ಕ್ವೇರಲ್ಲಿ ಕಟ್ಟಿಂಗ್ಸ್ ಹಾಕ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಅದಕ್ಕೇನು ಸ್ಪೆಷಲಾಗಿ ನೀರನ್ನು ಆವಾಗವಾಗ ಹಾಕೋದೇ ಇಲ್ಲ, ಆದರೂ ಇನ್ನೂ ಚೆನ್ನಾಗಿ ಬಂದುಬಿಟ್ಟಿದೆ. ಸೈಡಲ್ಲಿ ಹಾಕಿದ್ದೀನಿ ನೋಡಿ, ಅದು ಸ್ಟಾರ್ಟಿಂಗಲ್ಲಿ ಆ ಥರ ಇತ್ತು, ನಂತರ ಈ ಥರ ನೋಡಿ ಇವಾಗ ಈ ಥರ ಇದೆ. ಅದಲ್ಲದೆ ನನಗೆ ಔಟ್ಡೋರಲ್ಲಿ ಏನೇ ಕೆಲಸ ಮಾಡೋದಂದರೆ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಇಂಡೋರ್ ಕೆಲಸಕ್ಕಿಂತಲೂ ಔಟ್ಡೋರ್ ಕೆಲಸನೇ ತುಂಬ ಇಷ್ಟ ಆಗುತ್ತೆ. ಅದೇ ಥರ ಕೃಷಿ ಆಗಿರ್ಬೋದು, ಏನಾದರೂ ಕಿಚನ್ ಗಾರ್ಡನ್ ಮಾಡೋದಾಗಿರ್ಬೋದು, ಅಲ್ಲ ಹೂವಿನ ಗಾರ್ಡನ್ ಆಗಿರ್ಬೋದು, ಇದರದೆಲ್ಲ ಯಾವುದೇ ಕೆಲಸ ಇದ್ರೂ ಮಾಡಲಿಕ್ಕೆ ತುಂಬ ಆ್ಯಕ್ಟಿವ್ ಆಗಿ ಮಾಡ್ಕೊಂಡು ಹೋಗ್ತೀನಿ ನಾನು. ಅದೇ ಇಂಡೋರೇ ಸ್ವಲ್ಪ ಹಿಂದೆ. ತುಳಸಿ ಗಿಡದ ಬಗ್ಗೆ ಇನ್ನೊಂದೇನೋ ಹೇಳಬೇಕು ಅಂದ್ಕೊಂಡಿದ್ದೆ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ಗಿಡ ಅನ್ನೋದು ಇರಲೇಬೇಕಾಗುತ್ತೆ, ಹಾಗೂ ಅದಕ್ಕೆ ಕಾಲಕ್ಕೆ ಪೂಜೆನೂ ಮಾಡಬೇಕಾಗುತ್ತೆ. ಆದರೆ ಕೆಲವೊಬ್ಬರ ಮನೆಯಲ್ಲಿ ತುಳಸಿ ಗಿಡ ಒಣಗೋಗುತ್ತೆ. ಯಾಕೆ ಒಣಗೋಗುತ್ತೆ? ಅದು ನೆಡಬೇಕಾದ್ರೆ ಏನೆಲ್ಲ ಸಮಸ್ಯೆ ಇರುತ್ತೆ? ಈ ಥರ ಎಲ್ಲ ಪ್ರಶ್ನೆಗಳಿರುತ್ತೆ ಅಲ್ವಾ. ಹಾಗಾಗಿ ತುಳಸಿ ಗಿಡವನ್ನು ನಾವು ಯಾವಾಗಲೂ ಪೂರ್ವ ದಿಕ್ಕಿಗೆ ನೆಡಬೇಕು, ಹಾಗೂ ದಿನಾಲೂ ಅದಕ್ಕೆ ನೀರು ಹಾಕಬೇಕು ಬೆಳಿಗ್ಗೆ. ಆಮೇಲೆ ಮಧ್ಯಾಹ್ನ ನಂತರ ತುಳಸಿ ಗಿಡನ ಮುಟ್ಟಕ್ಕೆ ಹೋಗಬಾರ್ದು. ಇಂಥ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ. ಇದರಿಂದ ನಮ್ಮ ತುಳಸಿ ಗಿಡ ಒಣಗೋಗೋದಿಲ್ಲ. ತುಳಸಿ ಗಿಡ ಒಣಗೋಗೋದ್ರಿಂದ ಲಕ್ಷ್ಮೀ ದೇವಿಯು ಕೋಪಗೊಳ್ತಾಳೆ ಅಂತ ಹೇಳ್ತಾರೆ. ಇದರಿಂದ ನಮಗೆ ಹಣಕಾಸಿನ ತೊಂದರೆ ಆಗ್ಬೋದು, ಇಲ್ಲಾಂದರೆ ದುರದೃಷ್ಟ ಆಗ್ಬೋದು, ಈ ಥರ ಎಲ್ಲ ತೊಂದರೆಗಳಾಗುತ್ತೆ ಅಂತ ಎದುರಿಸಬೇಕಾಗುತ್ತೆ. ಸೊ ಇದನ್ನು ನಮ್ಮ ಅಂದರೆ ಹಿರಿಯರು ಎಲ್ಲ ಈ ಥರ ಎಲ್ಲ ನಂಬಿಕೆಗಳನ್ನು ನಂಬಿಕೊಂಡೇ ಬಂದಿದ್ದಾರೆ. ಹಾಗಾಗಿ ಯಾರು ತುಳಸಿ ಗಿಡ ಒಣಗೋಗೋಕ್ಕೆಲ್ಲ ಬಾಡೋಗಕ್ಕೆ ಬಿಡೋದಿಲ್ಲ. ಡೈಲಿ ನೀರಾಗಿರ್ಬೋದು, ಅಥವಾ ಅದಕ್ಕೆ ಟೈಮಿಗೆ ಬೇಕಾದ ಗೊಬ್ಬರ ಆಗಿರ್ಬೋದು, ಇಲ್ಲ ಟ್ರಿಮ್ಮಿಂಗ್ ಮಾಡೋದಾಗಿರ್ಬೋದು, ಇದಕ್ಕೆಲ್ಲ ಗಮನ ವಹಿಸಬೇಕಾಗುತ್ತೆ. ಅದೇ ಥರ ನಾನು ಹೂವಿನ ಗಿಡಗಳಿಗೆಲ್ಲ ಒಂಚೂರು ಮಣ್ಣು ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೆ. ಯಾಕಂದರೆ ತುಂಬ ದಿನದಿಂದಲೂ ಮಣ್ಣು ಹಾಕಿರಲಿಲ್ಲ, ಬೇರೆಲ್ಲ ಮೇಲೆ ಬಂದಿತ್ತು. ಹಾಗಾಗಿ ಒಂಚೂರು ಒಳ್ಳೆ ಮಣ್ಣು ಸಿಕ್ತು. ಹಾಗಾಗಿ ಎಲ್ಲ ಸೇವಂತಿ ಗಿಡಗಳಿಗೆಲ್ಲ ಮಣ್ಣು ಹಾಕಿದೆ. ಅದೇ ಥರ ಕಿಚನ್ ಗಾರ್ಡನ್ ಮಾಡಿದ್ವಲ್ಲ, ಅಲ್ಲಿನೂ ಇದೇ ಥರ ಲೂಸ್ ಮಣ್ಣು ಹಾಕ್ಕೊಟ್ಟೆ, ಗಿಡಗಳ ಸುತ್ತಲೂ ಎಲ್ಲ ಕಡೆ ಹಾಕ್ಕೊಟ್ಟೆ. ಇದರಿಂದ ಅದು ಬೇರು ಇನ್ನೂ ಚೆನ್ನಾಗಿ ಬೆಳಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ನೋಡಿ ಸಬ್ಸಿಗೆ ಗಿಡ ಹೇಗೆ ಚಿಗುರು ಬಿಟ್ಟಿದೆ ಅಂತ.
ಇವತ್ತಿನ ವ್ಲಾಗ್ ಇಷ್ಟೇ. ಇಲ್ಲಿಗೆ ನನ್ನ ವ್ಲಾಗನ್ನು ನಾನು ಕೊನೆ ಮಾಡ್ತಾಯಿದ್ದೀನಿ. ಅದೇ ಥರ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಸಿ ಯು ಸೂನ್. ಬಾಯ್.